ಜೆ.ಪಿ. ನಗರದ ಶುಭ್ ರಾಯಲ್ ಕನ್ವೆನ್ಷನ್ ಹಾಲಲ್ಲಿ ಮೊತ್ತ ಮೊದಲ ಬಾರಿಗೆ ನಡೆಯುತ್ತಿರುವಂತಹ ಒಂದು ಕೇಕ್ ಶೋಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗಿಲ್ಲಿ ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ ಅಂದರೆ ಎಲ್ಚೇನಹಳ್ಳಿ, ಹಾಗೆ ಬಸ್ಗಳು ಕೂಡ ಈ ಶುಭ್ ಕನ್ವೆನ್ಷನ್ ಹಾಲ್ ಕಡೆ ಇದೆ. ಈ ಕೇಕ್ ಶೋನಲ್ಲಿ ಏನೇನಿತ್ತು, ಯಾರು ಬಂದು ರಿಬ್ಬನ್ ಕಟ್ ಮಾಡಿದರು ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ನಮ್ಮ ಕನ್ನಡ ಚಿತ್ರರಂಗದ ಕ್ರೇಜಿ ಕ್ವೀನ್ ರಕ್ಷಿತಾ ಹಾಗೆ ಪ್ರೇಮ್ ಅವರು ಕೂಡ ಈ ಒಂದು ಕೇಕ್ ಶೋಗೆ ಬಂದಿದ್ದರು. ರಿಬ್ಬನ್ ಕಟ್ ಆದ ನಂತರ ಪ್ರೆಸ್ ಮೀಟಿಂಗ್ ಕೂಡ ಇತ್ತು. ಈ ಕೇಕ್ ಶೋ ನಿನ್ನೆಯಿಂದ ಪ್ರಾರಂಭವಾಗಿದೆ. 2026 ಜನವರಿ 4 ತನಕ ಈ ಕೇಕ್ ಶೋ ನಡೆಯುತ್ತೆ. ಹಾಗೆ ಇಲ್ಲಿ 5 ವರ್ಷದ ಕೆಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. ಹಾಗೆ ಉಳಿದವರಿಗೆಲ್ಲ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಕೇಕ್ ಶೋನಲ್ಲಿ ಕೇಕನ್ನು ನೋಡೋದು ಮಾತ್ರ ಅಲ್ಲದೆ ಒಂದಷ್ಟು ಶಾಪಿಂಗ್ ಮಾಡ್ಕೋಬಹುದು. ಹಾಗೆ ಸುಮಾರಷ್ಟು ಫುಡ್ ಸ್ಟಾಲ್ಸ್ ಕೂಡ ಇವೆ. ಕೇಕಲ್ಲಿ ರೂಪಿಸಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮೂರ್ತಿಯನ್ನು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಹಾಗೆ ಮೈಸೂರಿನ ಒಂದು ಸುಂದರವಾದ ಅರಮನೆಯನ್ನು ಕೂಡ ನೀವಿಲ್ಲಿ ನೋಡ್ಬೋದು. ಇದನ್ನು ನೋಡ್ತಿರ್ಬೇಕಾದ್ರೆ ನಿಜವಾಗಿಯೂ ನೀವು ಅರಮನೆಯನ್ನೇ ನೋಡಿದ ಹಾಗೆ ಅನಿಸುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ದಸರಾ ಟೈಮಲ್ಲಿ ನೋಡುವಂಥ ಆನೆ ಅಂಬಾರಿ ಕೂಡ ಇಲ್ಲಿ ಕೇಕಲ್ಲಿ ನಿರ್ಮಿಸಿದ್ದಾರೆ. ಅದು ಕೂಡ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಹಾಗೆ ನಮ್ಮ KRS ಡ್ಯಾಮ್ ಇರ್ಬೋದು, ಮೈಸೂರು ಸರ್ಕಲಲ್ಲಿ ಕಾಣುವಂತಹ ಒಂದು ಆ ಕ್ಲಾಕ್ ಇರ್ಬೋದು, ಹಾಗೆ HAL ಬಿಲ್ಡಿಂಗ್ ಇರ್ಬೋದು, ಎಲ್ಲವೂ ಕೂಡ ರಿಯಲಿಸ್ಟಿಕ್ ಆಗಿಯೇ ಕಾಣಿಸ್ತಾ ಇತ್ತು. ಇನ್ನೊಂದು ಕಡೆ ಬಂದರೆ ನಮ್ಮ ಒಂದು ದೈವದ ಒಂದು ಮೂರ್ತಿ ಇರ್ಬೋದು, ಅದರಲ್ಲಿ ಪಂಜುರುಳಿ ಹಾಗೆ ಕೊರಗಜ್ಜನ ಒಂದು ಮೂರ್ತಿ ಇರ್ಬೋದು, ಎಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ನಿಜವಾಗಿಯೂ ಇಲ್ಲಿ ಆ ದೈವನೇ ಬಂದು ನಿಂತಿದೆಯೇನೋ ಅನಿಸುವಷ್ಟು ಅದ್ಭುತವಾಗಿತ್ತು. ಹಾಗೆ ಇನ್ನು ಯೇಸು ಕ್ರಿಸ್ತನ ಜನನದ ಒಂದು ಆ ಸನ್ನಿವೇಶ, ಹಾಗೆ ಮಕ್ಕಳಿಗೆ ತುಂಬಾ ಇಷ್ಟವಾಗುವಂತಹ ಕಾರ್ಟೂನ್ ಪ್ರಪಂಚನ ಕೂಡ ಕೇಕಲ್ಲಿ ನಿರ್ಮಿಸಿದರು. ಹಾಗೆ ಇನ್ನೊಂದು ಕಡೆ ಬಂದರೆ ರಾಧಾಕೃಷ್ಣನ ಒಂದು ಮೂರ್ತಿ ಇರ್ಬೋದು, ಮತ್ತೊಂದು ಕಡೆ ಬಂದರೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳನ್ನು ಕೂಡ ನೀವು ಕೇಕಲ್ಲಿ ನೋಡ್ಬೋದು. ಹಾಗೆ ಪಾರ್ಟಿ ಬರ್ಡೇ ಸೆಲೆಬ್ರೇಷನ್ ಕೇಕ್ಸ್ ಇರ್ಬೋದು. ಇನ್ನೊಂದು ಕಡೆ ಬಂದರೆ ಝೂವನ್ನು ಪ್ರತಿಬಿಂಬಿಸುವ ಹಾಗೆ ಜಿರಾಫೆ, ಕರಡಿ, ಜಿಂಕೆ ಹಾಗೆ ಹುಲಿಯ ಒಂದು ಮೂರ್ತಿಗಳನ್ನು ಕೂಡ ಕೇಕಲ್ಲಿ ಮಾಡಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಈಗ ನೀವು ನೋಡಿರುವಂತಹ ಅಷ್ಟು ಕೇಕ್ಗಳು ಕೂಡ ಪ್ರತಿಯೊಂದು ಕೇಕ್ ಕೂಡ 50 kgಗಿಂತ ಹೆಚ್ಚಿನ ತೂಕವನ್ನು ಹೊಂದಿತ್ತು. ಹಾಗೆ ಇದನ್ನು ಮಾಡೋದಕ್ಕೆ ಅವರಿಗೆ 3ರಿಂದ 4 ತಿಂಗಳುಗಳ ಕಾಲ ಹಿಡಿದಿತ್ತಂತೆ. ಬೆಂಗಳೂರಲ್ಲಿ ಆ್ಯಕ್ಚುಲಿ ಕೇಕ್ ಶೋ ಅರಮನೆ ಮೈದಾನದಲ್ಲಿ ನಡೀತಿತ್ತು. ಆದರೆ ಇವಾಗ JP ನಗರದಲ್ಲಿ ಮೊತ್ತ ಮೊದಲ ಬಾರಿಗೆ ಈ ಕೇಕ್ ಶೋ ನಡೆಯುತ್ತಾ ಇರುವಂಥದ್ದು. ರಕ್ಷಿತಾ ಅವ್ರ ಜೊತೆ ಒಂದಷ್ಟು ಪ್ರೆಸ್ ಮೀಟಿಂಗ್ ಕೂಡ ಇತ್ತು. ಅವ್ರು ಏನು ಹೇಳಿದರು ಕೆಲವೊಂದಷ್ಟನ್ನು ನಾನಿಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಕೇಳಿಸ್ಕೊಂಡು ಬನ್ನಿ. ನನಗೆ ಆ್ಯಕ್ಚುಲಿ ಫಸ್ಟ್ ನಾನು ಬಂದಿದ್ದು ಕೇಕ್ ಶೋಗೆ. ವಿಶ್ ದ ಎಂಟೈರ್ ಟೀಮ್ ಕಾಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗಣೇಶ್ ಬಂದವರು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಕೇಕ್ ಶೋ ಬಂದಿರೋದು. ಮೈಸೂರಿಗೆ ಬರ್ತಿದ್ದೆ, ಅವಾಗ ಬರೋಕ್ಕಾಗಿರಲಿಲ್ಲ. ಬಟ್ ಬೆಂಗಳೂರಿಗೆ ಬಂದೆ. ಆ್ಯಂಡ್ ಸಚ್ ಅ ಬ್ಯೂಟಿಫುಲ್ ಜಾಬ್. ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು, ಅಪ್ರಿಸಿಯೇಷನ್ ಮಾಡಿದ್ದಾರೆ ಪ್ರತಿಯೊಬ್ಬರು, ಆಲ್ ದ ಬೇಕರ್ಸ್ ಅನ್ಸುತ್ತೆ. ಸೊ ಹಿಯರ್ಸ್ ವಿಶಿಂಗ್ ದಿನೇಶ್ ಆ್ಯಂಡ್ ಆಲ್ ದ ಬೇಕರ್ಸ್ ಯಾರ್ಯಾರು ಇದರಲ್ಲಿ ಎಫರ್ಟ್ ಹಾಕಿದ್ದಾರೆ, ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್. ಈ ವಿಚಾರ ಅಂತ ಬಂದಾಗ ಐ ಥಿಂಕ್ ನಾಳೆ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಒಂದು ದೊಡ್ಡ ವಿಶೇಷ ಸೆಲೆಬ್ರೇಷನ್ ಅನಿಸಿದೆ. ವಿತ್ ಕ್ರಿಸ್ಮಸ್ ದೇ ಆರ್ ಆಲ್ಸೋ ಸೆಲೆಬ್ರೇಟಿಂಗ್ ಟು ಬ್ಯೂಟಿಫುಲ್ ಫಿಲ್ಮ್ಸ್.
ಸೊ ಒಂದು ಎರಡು ಚಿತ್ರಕ್ಕೆ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ನನಗೆ ಕಾನ್ಫಿಡೆನ್ಸ್ ಇದೆ that ಎರಡು ಸಿನಿಮಾ ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ. ನೀವೆಲ್ಲ ನಿನ್ನೆ ರಾತ್ರಿ 45 ಸಹ ನೋಡಿದ್ದೀರಾ. ಸೊ ಆಲ್ಸೋ ವೇಟ್ ಟು ವಾಚ್. ಹುಬ್ಬಳ್ಳಿ ವೇದಿಕೆಯಲ್ಲಿ ಸುದೀಪ್ ಅವರ ಒಂದು ಮಾತು ಎಲ್ಲರೂ ಅವರಿಗೆ ಒಂದು ಚೆಸ್ಟಿಂಗ್ ಕ್ಲಾಸ್ ಆಗಿತ್ತು ಸ್ಟಾರ್ ಅದು ನಾನು ಹೀಗೆ ಆರ್ಟಿಸ್ಟ್ ಅದು ನಾಳೆ ಇದ್ರ ಜೊತೆ ಡಿಸೆಂಬರ್ ಸ್ಯಾಂಡಲ್ವುಡ್ ತುಂಬ ಸ್ಪೆಷಲ್ ಆಗಿದೆ. ಎಸ್, 3 ಬಿಗ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಹೇಗೆ ನಮ್ಗೆ ಅದೇ first of all, here's wishing the team of March and the team of 45 and ಜನ ಎರಡು ಸಿನಿಮಾವನ್ನು ಅಷ್ಟೇ ಪ್ರೀತಿಯಿಂದ ಸೊ ಹಾಗೆ ನಿಮಗೆ ಅವರ ಸ್ನೇಹ ಕಂಡಾಗ ಏನು ಅನಿಸಿತ್ತು, ಹೇಗಿತ್ತು ಅವ್ರ ಜೊತೆ? ಫಸ್ಟ್ ಅವರಿಬ್ಬರು ಸ್ನೇಹಿತ ಅಲ್ಲ, ನಿಮ್ಮ ಸ್ನೇಹ ಅಲ್ಲ ಮೇಡಮ್. ದರ್ಶನ್ ಅವರ ಅವರಿಬ್ಬರು ಸ್ನೇಹಿತರೆ ಕಣ ಸತ್ಯ. ಐ ರಿಯಲಿ ಫೀಲ್ ದಟ್ ನಾನು ಹೇಳ್ದಂಗೆ like piracy is one of our biggest enemies. You know, the biggest enemy is misunderstanding. Let them speak for themselves. Misunderstandings ಬರ್ತಲಿಟ್ಟು let's just wish 45 and Mark always. And ಬಿಟ್ಟರೆ I don't think there is any misunderstanding. ಮೊದಲಿಂದ ಏನಕ್ಕೆಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಹೀರೋಗಳು ಮಾತ್ರ ಇದ್ದೀವಿ. ಕೆಲವು ತೆಲುಗಲ್ಲಿ ತಗೊಳ್ಳಿ 15 ಜನ ಇದ್ದಾರೆ, ತಮಿಳು ತಗೊಳ್ಳಿ 15 ಜನ ಇದ್ದಾರೆ. ಹೀರೋಯಿನ್ಸ್ಗೂ ಕಾಲೇಜಿನ ಉದಾಹರಣೆ ದಿನಗಳನ್ನು ಸ್ಯಾಂಡಲ್ವುಡ್ನಲ್ಲಿ ಸಿನಿಮಾ ಮಾತಾಡಿ ಮಾರ್ಕ್ ಆಗಿರ್ಬೋದು, 45 ಆಗಿರ್ಬೋದು, ಅಬ್ಬರಿಸ್ತಾ ಇದ್ದಾರೆ. ಈ ಬಗ್ಗೆ ಮಾಡ್ತೀವಿ ಅದೇ ರೀತಿಯಲ್ಲಿ ಹೋಗುತ್ತೆ ಅನ್ಸುತ್ತೆ. ಆ ಥರ ಯೋಚನೆ ಮಾಡೋದು ಬಿಡಿ. ಲೆಟ್ಸ್ ಥಿಂಕ್ ಅಬೌಟ್ ಇಟ್ ಇನ್ ಅ ಪಾಸಿಟಿವ್ ಮ್ಯಾನರ್. ಅವರು ಪೈರಸಿ ಬಗ್ಗೆ ಅವರೇ ಹೇಳಿದಾರಲ್ಲ, ಅದು ಕ್ಲಿಯರ್ ಆಗಿ ವ್ಯಕ್ತಪಡಿಸಿದ್ದಾರೆ ಅನ್ಸುತ್ತೆ. ಆ ಒಂದು ಮೆಚೂರ್ ಕ್ಯಾರೆಕ್ಟರ್ ದರ್ಶನ್ ಅವರು ಕೇಕ್ ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದರೆ ನಿಮಗೆ ಒಂದಷ್ಟು ಶಾಪಿಂಗ್ ಮಾಡ್ಕೋಬೋದು. ಶಾಪಿಂಗ್ ಮಾಡುವಂತಹ ಸ್ಟಾಲ್ಗಳನ್ನು ಹಾಕಿದ್ದಾರೆ. ಹಾಗೆ ಅದು ಆದ ನಂತರ ಇನ್ನೊಂದು ಕಡೆ ಬಂದರೆ ನಿಮಗೆ ಫುಡ್ ಸ್ಟಾಲ್ಗಳನ್ನು ಕೂಡ ಹಾಕಿದ್ದಾರೆ. ವೆರೈಟಿ ಆಫ್ ಫುಡ್ಡನ್ನು ಕೂಡ ನೀವು ಇಲ್ಲಿ ತಿನ್ನಬಹುದು. ನಾನು ಹೋದಾಗ ಕೆಲವೊಂದಷ್ಟು ಸ್ಟಾಲ್ಗಳು ಮಾತ್ರ ರೆಡಿಯಾಗಿತ್ತು. ಯಾಕಂತಂದರೆ ಅವತ್ತು VIP ಹಾಗೆ ಬ್ಲಾಗರ್ಸ್ಗೆ ಮಾತ್ರ ಅವಕಾಶ ಇದ್ದಿದ್ದರಿಂದ. ಇವತ್ತು ನಾನು ಸಂಜೆ ನಮ್ಮ ಫ್ಯಾಮಿಲಿ ಜೊತೆ ಹೋದಾಗ ಎಲ್ಲ ಸ್ಟಾಲ್ಗಳು ಓಪನ್ ಆಗಿತ್ತು. ಕೇಕ್ ನೋಡೋದಲ್ಲದೆ ಹೊಟ್ಟೆಗೂ ಒಂದಷ್ಟು ಹಾಕ್ಕೊಂಡು ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಜನವರಿ 4, 2026 ತನಕ ಈ ಕೇಕ್ ಶೋ ನಡೀತಾ ಇದೆ. ಹಾಗಾಗಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಎಂಜಾಯ್ ಮಾಡ್ಬೋದು. ಹೇಗೂ ಇವಾಗ ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ. ಮಕ್ಕಳನ್ನ ಕರ್ಕೊಂಡು ಹಾಗೆ ಒಂದು ಸಣ್ಣ ಡೇ ಟ್ರಿಪ್ ಹಾಕ್ಕೊಂಡು ಬರಬಹುದು. ಇದೇ ಥರದ ಕಂಟೆಂಟ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.